ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಒಂದು ಹೊಸ ವಿಚಾರವನ್ನು ತಗೋಣ. ಏನು ಹೊಸ ವಿಚಾರ? ಇವರು ಹೇಳ್ದನ್ನೇ ಹೇಳ್ತಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬೇರೆ ಕಡೆಯೂ ಸ್ವಲ್ಪ ಗಮನ ಹರಿಸೋಣ. ಇಲ್ಲಿನ ನೆಲ, ಜಲ, ಗಾಳಿ ಎಲ್ಲವನ್ನು ಉಪಯೋಗಿಸ್ಕೊಂಡು ಇಲ್ಲೇ ಇದ್ಕೊಂಡು, ನಮ್ಮ ಭೂಮಿ ಮೇಲೆ ಇದ್ಕೊಂಡು, ಇಲ್ಲಿಯ ಸವಲತ್ತುಗಳೆಲ್ಲವನ್ನು ಪಡ್ಕೊಂಡು, ಇಲ್ಲೇ ನಾವು ನಮ್ಮ ದೇಶಕ್ಕೆ ದೇಶದ್ರೋಹ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಷ್ಟು ಉತ್ತಮ, ಯೋಚನೆ ಮಾಡಿ ಅಲ್ವಾ? ಯಾಕೆಂದರೆ ಇವತ್ತು ಈ ನಡೀತಾ ಇರೋದೇ ಒಂದು ಅದೇ ರೀತಿ. ಇವತ್ತಿನ ಒಂದು ಸಮಾಜದಲ್ಲಿ ಏನಾಗ್ತದೆ ಅಂದರೆ, ಹೊರಗಿನ ಶತ್ರುಗಳನ್ನು ಎದುರಿಸೋದು ಭಾಳ ಈಸಿನಂತೆ, ಆದರೆ ನಮ್ಮೊಳಗೆ ಇರ್ತಾರಲ್ಲ, ನಮ್ಮ ಹತ್ರದವರೇ ಇರ್ತಾರಲ್ಲ, ಆ ಶತ್ರುಗಳನ್ನು ಎದುರಿಸೋದು ತುಂಬ ಕಷ್ಟ. ಇವತ್ತಿನ ನಮ್ಮ ಭಾರತದಲ್ಲಿರ್ತಕ್ಕಂಥ ಸ್ಥಿತಿನೂ ಕೂಡ ಹಾಗೇ ಇದೆ, ಆಯಿತಾ? ಏಕೆಂದರೆ ನಮ್ಮಲ್ಲೇ ಇದ್ಕೊಂಡು, ನಮ್ಮ ಭೂಮಿಯಲ್ಲೇ ವಾಸ ಮಾಡಿಕೊಂಡು, ನಮ್ಮ ಗಾಳಿ ಬೆಳಕು ಎಲ್ಲವನ್ನು ಬರ್ತಕ್ಕಂಥ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಇಲ್ಲೇ ದೇಶದ್ರೋಹ ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಖಂಡನೆ ಮಾಡಬೇಕು. ಒಂದು, ಆಮೇಲೆ ಶಾಂತಿಗೆ ಹೆಸರಾದಂಥ ದೇಶ ಭಾರತ, ಮತ್ತು ನಾವೆಲ್ಲ ಭಾರತೀಯರು ಭಾವುಕರಾಗ್ಬಿಡ್ತೀವಿ. ಅಂದರೆ ಇಲ್ಲಿ ನಾವೆಲ್ಲರೂ ಒಂದೇ ಅಂತ ತಿಳ್ಕೋಬೇಕು. ಯಾರಿಲ್ಲಿ ವಾಸ ಮಾಡ್ತಾಯಿದ್ದೀವಿ, ಭಾರತ ದೇಶ ಜಾತ್ಯತೀತ ರಾಷ್ಟ್ರ, ಆಯಿತಾ? ಜಾತ್ಯತೀತ ರಾಷ್ಟ್ರ, ಪ್ರಜಾಪ್ರಭುತ್ವದಲ್ಲಿ ವಿಶ್ವದಲ್ಲಿ ಅಗ್ರ ಸ್ಥಾನದಲ್ಲಿರ್ತಕ್ಕಂಥದ್ದು ಇವತ್ತು ನಮ್ಮ ದೇಶ. ಇಂಥ ಸ್ಥಾನದಲ್ಲಿರ್ತಕ್ಕಂಥದ್ದು, ಇಲ್ಲಿ ಯಾವುದೇ ಜಾತೀಯತೆಯನ್ನು ತರೋದು ಬೇಡ. ನಾನು ಆ ಜಾತಿ, ಈ ಜಾತಿ, ನನ್ನ ಕೀಳು ಮೇಲು ಇದು ಯಾವುದು ಬೇಡ ನಮಗೆ. ಇಲ್ಲಿ ನಾವೆಲ್ಲರೂ ವಾಸ ಮಾಡೋರೆಲ್ಲ ಒಂದೇ. ನಾವೆಲ್ಲ ಭಾರತೀಯರು, ನಾವೆಲ್ಲ ಮಾನವರು, ನಿಜ ಅಲ್ವಾ? ನಾವೆಲ್ಲ ಮಾನವರದ ಮೇಲೆ ಇಲ್ಲಿ ಆಗ್ತಕ್ಕಂಥ ಘಟನೆಗಳನ್ನು, ಪ್ರತಿಯೊಂದು ಪ್ರಚೋದನೆಗೆ, ಉಗ್ರ ಕೃತ್ಯ ನಡ್ತಕ್ಕಂಥ ನೀವೆಲ್ಲರೂ ಎಲ್ಲೋ ಒಂದು ಕಡೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ನಾವೆಲ್ಲೋ ಒಂದು ರೀತಿ ಬೆಂಬಲ ಕೊಟ್ಟಂಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ನಮ್ಮಲ್ಲೇ ಇದ್ಕೊಂಡು ಯಾಕೆ ಸಹಕಾರ ಕೊಡ್ತಾಯಿದ್ದೀವಿ? ನಮ್ಮಲ್ಲೇ ಇದ್ಕೊಂಡು ನಾವು ಬೇರೆ ದೇಶಕ್ಕೆ ಸಪೋರ್ಟ್ ಯಾಕೆ ಮಾಡ್ತಾಯಿದ್ದೀವಿ? ಇವೆಲ್ಲ ನಿಲ್ಲಬೇಕು. ಬೇರೆ ದೇಶಕ್ಕೆ ಇಲ್ಲೇ ಇದ್ಕೊಂಡು ಬೇರೆ ದೇಶವನ್ನು ಹೊಗಳೋದು ಬೇರೆ. ಇವತ್ತು ನಮ್ಮ ದೇಶ ಬೆಳೀತಾ ಇರೋದಕ್ಕೆ ಗೊತ್ತಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಜ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇವತ್ತು ಭಾರತ ಆ ವೇಗದಲ್ಲಿ ಬೆಳೀತಾ ಇದೆ. ಅದೆಲ್ಲ ಬೆಳೆದಕ್ಕೆ ಕೂಡಾಗತ್ತಾ? ಇಲ್ಲಿರತಕ್ಕಂಥ ಎಲ್ಲರೂ, ನಾನು ಯಾವುದೇ ಜಾತೀಯತೆಯನ್ನು ಕೇಳ್ಕೊತಾ ಇಲ್ಲ, ಎಲ್ಲರೂ ನೀವೆಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲಿ ಯಾವ ಸ್ಥಳದಲ್ಲಿ ಯಾವುದೇ ಭಾಗದಲ್ಲಿ ಯಾರು ಇಂಥ ದುಷ್ಕೃತ್ಯಗಳನ್ನು ಮಾಡೋಕ್ಕೆ ಪ್ರಚೋದನೆ ಮಾಡ್ತಾ ಇರ್ತಾರೆ ಅಥವಾ ನೋಡ್ತಾ ಇರ್ತಾರೆ, ಒಂದು ಅವ್ರನ್ನ ಅಲ್ಲೇ ನಮ್ಮ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಇರ್ಬೋದು ಅಥವಾ ಗುಪ್ತಚರ ಇಲಾಖೆಗೆ ಇರ್ಬೋದು, ಆ ಮಾಹಿತಿ ಕೊಡ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಇದನ್ನು ನೀವೆಲ್ಲರೂ ಮಾಡಬೇಕಾಗತ್ತೆ. ಎಲ್ಲ ಯೂಟ್ಯೂಬ್ ವೀಕ್ಷಕರು ಎಲ್ಲರೂ ಮಾಡಬೇಕಾಗುತ್ತೆ. ಯಾಕೆಂದರೆ ಏನಾಗುತ್ತೆ ಅಂದರೆ, ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ ಅಂತ ನಾವೆಲ್ಲ ಸುಮ್ಮನಿದ್ದಾಗ ನಾನು ಬಂದು ಮಲಿಕೊಂಡ್ರೆ ಏನಾಗ್ತದೆ ಅಂದರೆ, ಆ ಪಕ್ಕದ ಮನೆಗೆ ಬಿದ್ದಂಥ ಬೆಂಕಿ ಜೊತೆಗೆ ನಮ್ಮ ಮನೆಗೂ ಕೂಡ ಹತ್ಕೋಬೋದು. ಹೌದಾ? ಇದನ್ನು ನಾವು ಗಮನದಲ್ಲಿಟ್ಕೋಬೇಕು, ಆಯಿತಾ? ಪಕ್ಕದ ಮನೆ ಇದ್ದಾಗಲೇ ಬೆಂಕಿ ಹತ್ಕೊಂಡಾಗಲೇ ನಾವು ಆರಿಸಿದ್ರೆ ಏನಾಗ್ತಿತ್ತು? ಕೆಟ್ಟೋಗ್ತಿತ್ತು. ನಾವೇನು ಮಾಡಿದ್ವಿ? ಅವ್ರದ್ದು ಮನೆಯಲ್ಲಿ ಹತ್ಕೊಂಡಿರೋದು, ನಮಗೆ ಯಾಕೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಬೇಡ ಅಂತೇಳಿ ನಾವು ಬಂದು ಮಲಿಕಣಿಗೆ ಅನ್ನೋದು, ಪಕ್ಕದ ಮನೆ ಇದ್ದಂಥ ಬೆಂಕಿ ನಮ್ಮ ಮನೆಗೆ ಬಂದು ತಾಕಿ ಏನಾಗ್ತು? ದಗದಗನೆ ಹೋಗಿ ಆಯಿತು. ಇದೇ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಗೆ ಏನು ಮಾಡಬೇಕು ಅಂದರೆ, ನೋಡಿ, ನಾನು ಎಲ್ಲರಲ್ಲಿ ಒಂದು ಕಳಕಳಿಯ ಮನವಿ. ಮನುಷ್ಯನಾಗಿ ಹುಟ್ಟೋದೇ ಒಂದು ಪವಿತ್ರ ಜನ್ಮ, ಈ ಪವಿತ್ರ ಸ್ಥಾನ. ಯಾಕೆಂದರೆ ನಮ್ಮ ಮನುಷ್ಯನಾಗಿ ಹುಟ್ಟಿರೋದೇ ನಮ್ಮನೆ ಒಂದು ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ವರ. ಇಂಥ ಒಂದು ಪವಿತ್ರ ಹುಟ್ಟಿರ್ತಕ್ಕಂಥ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಮಾನವ ಜನ್ಮ ನಾವು ಯಾಕೆ ದುಷ್ಕೃತ್ಯಕ್ಕೆ ಒಳಗಾಗಬೇಕು? ಯಾಕೆ ಆಗಬೇಕು? ನೋಡಿ,
ಒಬ್ಬ ಉಗ್ರನೇ ಇರ್ಬೋದು, ಒಬ್ಬ ಪ್ರಚೋದನಕಾರಿ ಯಾರೇ ಇರ್ಬೋದು, ದುಷ್ಕೃತ್ಯವನ್ನು ಮಾಡ್ಬೋದು. ಅವನು ಮಾಡಿದಂಥ ಕೆಲಸಕ್ಕೆ ಅವನ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಕಷ್ಟವನ್ನು ಅನುಭವಿಸ್ತಾರಲ್ವ. ದಯಮಾಡಿ ಯಾರು ಉಗ್ರ ಕೃತ್ಯವನ್ನು ನಡೆಸ್ತಾರೆ ಅವ್ರ ಫ್ಯಾಮಿಲಿಗೆ ಗೊತ್ತಿದ್ದರೆ ದಯಮಾಡಿ ಅವ್ರಿಗೆ ಗೊತ್ತಿಲ್ಲದೇ ನೀವು ಸರ್ಕಾರದ ಗಮನಕ್ಕಾಗಲಿ ಪೊಲೀಸ್ ಇಲಾಖೆಗೆ ಅದು ಯಾವುದೋ ಒಂದು ರೀತಿಯಲ್ಲಿ ನೀವು ಆ ಮಾಹಿತಿಯನ್ನು ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಸಂಸಾರನೂ ಕೂಡ ಉಳ್ಕೊಳ್ಳುತ್ತೆ. ಯಾಕೆಂದರೆ ನಾಳೆ ದಿನ ಅವನೇನಾಗುತ್ತೆ, ಪೊಲೀಸ್ ಇಲಾಖೆಗೆ ಬಂದಾಗ, ಗುಪ್ತಚರ ಇಲಾಖೆಗೆ ಬಂದಾಗ, ಕಾನೂನು ವ್ಯವಸ್ಥೆಗೆ ಬಂದಾಗ ಏನಾಗುತ್ತೆ, ಅವನು ಬದಲಾವಣೆಯನ್ನು ಪಡಿಬೋದು. ಯಾಕೆಂದರೆ ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋದು ಮನುಜ ಕಣೋ. ಯಾಕೆಂದ್ರೆ ಮನಸ್ಸು ತಪ್ಪು ಮಾಡೋದು ಸಹಜ. ಆ ತಪ್ಪನ್ನು ಮಾಡೋದನ್ನು ತಿದ್ದಿ ಮನಸ್ಸಕ್ಕೆ ಮತ್ತೆ ಮನುಷ್ಯನಾಗಿ ಪರಿವರ್ತನೆ ಆಗೋದಕ್ಕೆ ಅವಕಾಶ ಇದೆ. ಅದಕ್ಕೆ ಆ ಫ್ಯಾಮಿಲಿನೂ ಕೂಡ ಗೊತ್ತಿದ್ದರೆ ಅವರಿಗೆ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ. ಯಾರಿಗಾರು ನಮ್ಮ ಮನೆಯವರು ಈ ಥರ ಒಂದು ದುಷ್ಕೃತ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರೆ ಅವರು ತಮ್ಮ ಫ್ಯಾಮಿಲಿಯನ್ನು ಅಥವಾ ಗಂಡನಿರ್ಬೋದು, ಬೇರೆ ಸ್ನೇಹಿತರು ಕಳ್ಕೊಂಡು ಅವರು ನಂತರ ವ್ಯಥೆ ಪಡೋದಕ್ಕಿಂತ ಆ ನಡೀತಿದ್ದಂಥ ಘಟನೆಗಳನ್ನು ಮುಂದೆನೇ ತಿಳಿಸಿದರೆ ನಾಳೆ ದಿನ ಅವನು ಬಂದು ಪರಿವರ್ತನೆ ಆಗ್ಬೋದು. ಕಾನೂನು ಅಡಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಅಥವಾ ಬೇರೆ ರೀತಿಯಲ್ಲಿ ಬಂದು ಅವನು ನಿಮಗೆ ಮತ್ತೆ ಆಶ್ರಯವನ್ನು ಕೊಡ್ಬೋದು, ಪರಿವರ್ತನೆ ಆಗ್ಬೋದು. ಮನುಷ್ಯನ ಪರಿವರ್ತನೆ ಸಹಜ ಗುಣ. ಒಂದು ಕುವೆಂಪು ಅವರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಮನುಷ್ಯ ಹುಟ್ಟಬೇಕಾದ್ರೆ ವಿಶ್ವಮಾನವನಾಗಿ ಹುಟ್ಟುತ್ತಾನಂತೆ. ಅವನು ಬೆಳೀತಾ ಅಲ್ಪ ಮಾನವನಾಗಿ ಬೆಳೀತಾನಂತೆ. ಮತ್ತೆ ಅವನನ್ನು ವಿಶ್ವಮಾನವನಾಗಿ ಮಾಡುವುದೇ ಈ ಶಿಕ್ಷಣ, ಈ ಸಮಾಜ, ಈ ನಮ್ಮ ಒಂದು ಕರ್ತವ್ಯ. ಅದಕ್ಕೇ ಶಿಕ್ಷಣ ಕೊಡೋದು. ಏನವನು ಅಲ್ಪಮಾನವಾಗಿ ಬೆಳೆದಿದ್ದಾನೋ ಅದನ್ನು ಅವನಿಗೆ ಶಿಕ್ಷಣದ ಮುಖಾಂತರ ಅಥವಾ ಜ್ಞಾನವನ್ನು ಕೊಡೋದ್ರ ಮುಖಾಂತರ ಅವನು ವಿಶ್ವಕ್ಕೆ ಒಂದು ಮಾದರಿಯಾಗಿರಬೇಕು, ಅವನು ಉತ್ತಮ ಪ್ರಜೆಯಾಗಿರಬೇಕು ಅಂತ ಅವನು ಮತ್ತೆ ಮಾನವನಾಗಿ ಮಾಡುವುದೇ ಶಿಕ್ಷಣದ ಉದ್ದೇಶ. ಆದರೆ ಏನಾಗ್ತದೆ ಅಂದರೆ, ಯಾರು ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಅವರೇ ಇಂಥ ದುಷ್ಕೃತ್ಯದಲ್ಲಿ ತೊಡಗ್ತಾ ಇರೋದು, ಇಂಥ ಭಯೋತ್ಪಾದಕದಲ್ಲಿ ತೊಡಗ್ತಾ ಇರೋದು. ಇದು ದುರಂತದ ಸಂಗತಿ. ದಯಮಾಡಿ ನಾವು ನೀವು ಎಲ್ಲರೂ ಕೂಡ ಖಂಡನೆ ಮಾಡಬೇಕು, ಇದರ ವಿರುದ್ಧ ಹೋರಾಡಬೇಕು. ದಯಮಾಡಿ ಅವರು ಕೂಡ ಯಾರು ಅಂತ ಚಟುವಟಿಕೆಯನ್ನು ಮಾಡ್ತಾಯಿದ್ದಾರೆ ದಯಮಾಡಿ ನಿಲ್ಲಿಸಿ. ಯಾಕೆಂದರೆ ನಿಮ್ಮನ್ನು ನಂಬ್ಕೊಂಡಂಥ ತಂದೆ ತಾಯಿಗಳಿರ್ಬೋದು. ಯಾಕೆ ನಿಮಗೂ ನೋಡಿ, ನಮ್ಮ ಹಾಗೆ ಯಾರು ಭಯೋತ್ಪಾದನೆ ಅಂತಲೇ ಹುಟ್ಟಿದಾಗಲೇ ಭಯೋತ್ಪಾದನಕ್ಕೆ ಆಗಿ ಹುಟ್ಟಿರೋದಿಲ್ಲ. ನಿಮಗೂ ತಂದೆ ತಾಯಿಗಳಿರ್ತಾರೆ, ಅಣ್ಣ ತಂಗಿ ಇರ್ತಾರೆ, ಅಕ್ಕ ತಂಗಿಯರು ಇರ್ತಾರೆ, ಆಯಿತಾ, ಬಂಧು ಬಳಗ ಎಲ್ಲರೂ ಇರ್ತಾರೆ. ನೀನು ಮಾಡೋ ಒಂದು ಸಣ್ಣ ತಪ್ಪಿಗೆ ಯಾಕೆ ನಿನ್ನ ಕುಟುಂಬವನ್ನು, ನಿನ್ನ ಪರಿವಾರವನ್ನು ಸಂಕಟಕ್ಕೆ ಸಿಲುಕಿಸ್ತೀರಾ? ಬೇಡ, ಆ ಕೃತ್ಯವನ್ನು ಮಾಡಬೇಡಿ. ಯಾಕೆಂದರೆ ಇವತ್ತು ಶಾಂತಿಯುತ ರಾಷ್ಟ್ರ ಭಾರತ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ದಯಮಾಡಿ ಯಾರು ಇಂಥ ಭಯೋತ್ಪಾದಕರ ಚಟುವಟಿಕೆಯಲ್ಲಿ ತೊಡಗ್ತಾರೆ ದಯಮಾಡಿ ನಿಲ್ಲಿಸ್ಬಿಟ್ಟು ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡೋದಕ್ಕೆ ನೀವೆಲ್ಲರೂ ಕೂಡ ಗಮನ ಕೊಡೋಣ. ಮತ್ತು ನನ್ನಲ್ಲಿ ಒಂದು ಕಳಕಳಿಯ ಮನವಿ, ನಮ್ಮ ಗುಪ್ತಚರ ಇಲಾಖೆ ಏನಾಗ್ತಂದರೆ, ನಾವು ಭಾವುಕರಾಗ್ಬಿಡ್ತೀವಿ. ಏನಾದ್ರು ಒಂದು ಸಾಧನೆ ಮಾಡಿದಾಗ ಏನಾಗ್ತದೆ, ಎಲ್ಲರೂ ಹೊಗಳ್ತಾರೆ, ಇಂಥ ಒಂದು ಇದನ್ನು ಕಂಡುಹಿಡಿದ್ರು, ಇಂಥ ಕೆಲಸವನ್ನು ಮಾಡಿದ್ರು, ಈ ಸಾಧನೆಯನ್ನು ಮಾಡಿದ್ರು ಅಂತ ಹೇಳಿದಾಗ ಅವರೇನಾಗ್ತದೆ, ಮೈ ಮರೆತು ಬಿಡ್ತಾರೆ. ಯಾವುದೇ ಒಂದು ಭಯೋತ್ಪಾದನೆಯಲ್ಲಿ ತೊಡೆದಂಥ ಇದಕ್ಕೆ ಒಂದು ಸಾಧನೆಯನ್ನು ಮಾಡಿದಾಗ ಅವ್ರು ಹೊಗಳಿದಾಗ ಏನಾಗ್ತದೆ, ಮೈ ಮರೆಯೋದು ಜಾಸ್ತಿ. ಅದರಿಂದ ದಯಮಾಡಿ ಯಾವತ್ತೂ ಕೂಡ ನಮ್ಮ ಗುಪ್ತಚರ ಇಲಾಖೆ, ನಮ್ಮ ದೇಶ ಇಲಾಖೆ ನಮ್ಮ ದೇಶದಲ್ಲೇ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಭದ್ರತೆ ಇರ್ಬೋದು, ತುಂಬ ಬಲಿಷ್ಠವಾಗಿದೆ. ಅದನ್ನು ಯಾವತ್ತೂ 24/7 ಅಂತ ಏನು ಹೇಳ್ತೀವಿ, ಯಾವತ್ತೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ನಮ್ಮನ್ನು ಹೊಗಳಿ ತಗಲಿ ಯಾವತ್ತೂ ಕೂಡ ನಾವು ಮೈ ಮರೆಯಬಾರದು. ಯಾಕೆ ವಿಷಯಗಳನ್ನು ಹೇಳಿದೆ ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಅಂದರೆ, ಯೂಟ್ಯೂಬ್ ವೀಕ್ಷಕರೇ, ನಿನ್ನೆ ನಡೆದಂಥ ಒಂದು ಡೆಲ್ಲಿನಲ್ಲಿ ಇಲ್ಲಿ ನಡೆದಂಥ ಕಾರು ಬಾಂಬ್ ಸ್ಫೋಟದಲ್ಲಿ ಸುಮಾರು 8 ಜನಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಇನ್ನು 100 ಜನ ನಾಗರಿಕರು ಒಂದು ಆಸ್ಪತ್ರೆಯಲ್ಲಿದ್ದಾರೆ. ಇವೆಲ್ಲರೂ ಕೂಡ ನೋಡಿದಾಗ ದುಃಖಕರ ಸಂಗತಿ ಅಲ್ವಾ. ಯಾರೋ ಅಮಾಯಕರು ನೋಡಿ ಹೋಗ್ತಾ ಇರ್ತಾರೆ, ರೋಡ್ನಲ್ಲಿ ಹೋಗ್ತಾ ಇದ್ದಾರೆ. ಇವನೊಂದು ಯಾರೋ ಮಾಡಿದಂಥ ಒಂದು ದುಷ್ಕೃತ್ಯಕ್ಕೆ ಬೇರೆ ನಾಗರಿಕರು ಅನಾಗರಿಕರು ಬಲಿಯಾದರ, ಇವನು ಬಲಿಯಾಗೋದಲ್ದೇ ಬೇರೆಯವ್ರನ್ನ ಬಲಿ ತಗೊಂಡ. ಇದು ಯಾಕೆ? ಇದು ಮಾನವ ಸಹಜ ಗುಣನ. ನಾವೆಲ್ಲ ಮಾನವ ಗುಣಗಳನ್ನು ರೂಢಿಸ್ಕೊಳ್ಬೇಕು, ಮಾನವ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು. ದೇಶದ ಪ್ರಗತಿಗೆ ನೀವೆಲ್ಲ ಶ್ರಮಿಸಬೇಕು. ಎಂಥ ಕಟುಕರಾಗಿರಲಿ ದಯಮಾಡಿ ಬದಲಾವಣೆಯಾಗಿ ದೇಶದ ಅಭಿವೃದ್ಧಿಗೋಸ್ಕರ ಕೈ ಜೋಡಿಸಿ
ಇದರಿಂದ ಮಾಡೋದ್ರಿಂದ ನಿಮ್ಗೆ ಯಾವುದೂ ಒಳ್ಳೆಯದಾಗೋದಿಲ್ಲ. ಆಯಿತಾ? ಯಾವತ್ತೂ ಒಳ್ಳೆಯದಾಗೋದಿಲ್ಲ. ದಯಮಾಡಿ ಗುಪ್ತಚರ ಇಲಾಖೆಯೂ ಕೂಡ ಯಾವತ್ತೂ ಮೈ ಮರೆಯಬಾರ್ದು. ಯಾಕೆಂದರೆ ಈ ವ್ಯವಸ್ಥೆ ಇರೋದೇ ಹಾಗೆ. ಈ ವ್ಯವಸ್ಥೆಯಲ್ಲಿ ಇಂಥ ಒಂದು ಅಡೆತಡೆಗಳು ಬರ್ತಾನೆ ಇರ್ತವೆ. ಅದನ್ನು ಎದುರಿಸಿ ನಿಲ್ಲಬೇಕು. ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ವಿದೇಶಿಗಳ ಕೈವಾಡು ಕೂಡ ನಡೀತಾ ಇದೆ. ಇವತ್ತು ಏನು ಭಾರತ ಎಷ್ಟು ವೇಗವಾಗಿ ಬೆಳೀತಾ ಇದೆ, ಇದಕ್ಕೆ ವಿದೇಶಿಯರ ಒಂದು ಕೈವಾಡೂ ಕೂಡ ಇದೆ. ದಯಮಾಡಿ ಅದಕ್ಕೆಲ್ಲ ನಾವೆಲ್ಲ ಯಾವತ್ತೂ ಕಿವಿ ಕೊಡಬಾರ್ದು. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಒಂದು ರಾಷ್ಟ್ರ, ಇದೆಲ್ಲ ಗಮನದಲ್ಲಿಟ್ಕೊಂಡು ನಾವೆಲ್ಲ ನಮ್ಮ ದೇಶದ ಬಗ್ಗೆ ಹೆಮ್ಮೆಯನ್ನು ಇಟ್ಕೊಂಡು ನಮ್ಮ ದೇಶ ಪ್ರಪಂಚದಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು ಅನ್ನೋ ಉದ್ದೇಶ ಇದ್ದರೆ ಈ ಭಯೋತ್ಪಾದನೆ ಎಲ್ಲ ನಿಲ್ಲಬೇಕು. ಮತ್ತು ಯಾವ ದೇಶ ಎಷ್ಟೇ ಮಾಡಿದ್ರೂ ಕೂಡ ನಾವು ಇಲ್ಲಿರೋರೆಲ್ಲ ಒಂದು ಒಗ್ಗೂಡಬೇಕು. ಎಲ್ಲ ನಾನು ಕೇಳ್ತಾ ಇರೋದು ಎಲ್ಲ ಭಾರತೀಯರು, ನಾವೆಲ್ಲ ಭಾರತೀಯರೇ. ಜಾತೀಯತೆ ಯಾವುದು ಬೇಡ. ಇಲ್ಲಿ ನಾವು ಯಾರೆಲ್ಲ ಇಲ್ಲಿ ವಾಸ ಮಾಡ್ತಾಯಿದ್ದೀವಿ, ನೀವೆಲ್ಲರೂ ಭಾರತೀಯರೇ. ಈ ಭಾರತಾಂಬೆಗೆ ಈ ಮಣ್ಣಿನ ಋಣವನ್ನು ತೀರಿಸೋದಕ್ಕೆ ಈ ಗಾಳಿ, ನೆಲ, ಜಲ, ಈ ಪ್ರಕೃತಿ ಕೊಡ್ತಕ್ಕಂಥ ಒಂದು ಸೌಲಭ್ಯವನ್ನು ನಾವೇನು ಪಡ್ಕೋತಿದ್ದೀವಿ, ಅದಕ್ಕೆ ಒಂದು ಋಣವನ್ನು ತೀರಿಸ್ಬೇಕು. ಅಂದರೆ ನಾವೆಲ್ಲ ದೇಶಕ್ಕೆ ಋಣಿಯಾಗಿರೋಣ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಯೂಟ್ಯೂಬ್ ವೀಕ್ಷಕರಲ್ಲಿ ನಾನು ಮತ್ತೊಮ್ಮೆ ನಮಿಸ್ತಾ, ಮತ್ತು ಯಾರು ಆ ಕುಟುಂಬದಲ್ಲಿ ಯಾರು ಈಗ ಎಲ್ಲ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೂ ಆ ದೇವರು ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ. ಹಾಗೆ ಯಾರು ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಅವರು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ತಾ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.